ಮಿತ್ರರೇ ನಮಸ್ಕಾರ. ಮಿತ್ರರೇ, ಅಮೆರಿಕದ ರಾಜಕಾರಣದಲ್ಲಿ ದಿಢೀರಂತ ಒಂದು ಬಿರುಗಾಳಿ ಎದ್ದಿದೆ. ಒಂದು ಕಡೆ ಒಬಾಮಾ ಫುಲ್ ಆಕ್ಟಿವ್ ಆಗಿದ್ದಾರೆ, ಇನ್ನೊಂದು ಕಡೆ ಟ್ರಂಪ್ ಪಾಳೆಯದಲ್ಲಿ 2028ಕ್ಕೆ ಕೂಡ ಟ್ರಂಪೇ ಅಧಿಕಾರಕ್ಕೆ ಬರ್ತಾರೆ, ಇನ್ನೊಮ್ಮೆ ಚುನಾವಣೆಯನ್ನ ಕಂಟೆಸ್ಟ್ ಮಾಡ್ತಾರೆ, ಈ ರೀತಿಯ ಸುದ್ದಿಗಳು ಕೇಳಿ ಬರೋದಕ್ಕೆ ಶುರುವಾಗಿದೆ. ಈ ಪ್ರಶ್ನೆಯನ್ನ ಟ್ರಂಪ್ಗೆ ಕೇಳದಂತಹ ಸಂದರ್ಭದಲ್ಲಿ ಟ್ರಂಪ್ ಕೊಟ್ಟಂತಹ ಉತ್ತರವೂ ಕೂಡ ಅಚ್ಚರಿಯನ್ನ ಹುಟ್ಟು ಹಾಕಿದೆ. ಇವತ್ತು ಇಡೀ ಜಗತ್ತು ಏನು ಕಾಯ್ತಾ ಇದೆ? ಟ್ರಂಪ್ ಇನ್ನೊಮ್ಮೆ ಅಧಿಕಾರಕ್ಕೆ ಬರಬಾರ್ದಪ್ಪ, ಇನ್ನುಳಿದಂತಹ 3 ವರ್ಷದ ಅವಧಿ ಮುಕ್ತಾಯ ಆದರೆ ಸಾಕಪ್ಪ ಅಂತ ಬಹುತೇಕರು ಕಾಯ್ತಾ ಇದ್ದಾರೆ. ಅದೇನು ಅಮೆರಿಕದ ಮಿತ್ರ ಕಂಟ್ರಿಗಳು ಅಂತಲ್ಲ, ಶತ್ರು ಕಂಟ್ರಿಗಳು ಅಂತಲ್ಲ, ಇಡೀ ವಿಶ್ವದ ಬಯಕೆಯೇ ಅದಾಗಿದೆ. ಯಾಕೆ ಹಾಗೆ ಅನ್ನಿಸ್ತಾ ಇದೆ ಅಂತಂದ್ರೆ, ಅಮೆರಿಕ ವಿಶ್ವದ ಸೂಪರ್ ಪವರ್ ಕಂಟ್ರಿ. ಅಂತಹ ದೇಶದ ಅಧ್ಯಕ್ಷನಾಗಬೇಕು ಅಂತಂದ್ರೆ ಸ್ವಲ್ಪ ಕ್ರೆಡಿಬಿಲಿಟಿ ಇರಬೇಕು, ಒಂದು ಪ್ರಬುದ್ಧತೆ ಇರಬೇಕು, ಒಂದು ದೂರದೃಷ್ಟಿ ಇರಬೇಕು. ಇದು ಯಾವುದೂ ಇಲ್ಲದಂತಹ ತನ್ನ ಮೂಗಿನ ನೇರಕ್ಕೆ ಅಧಿಕಾರವನ್ನು ನಡೆಸ್ತಾ ಹೋದ್ರೆ ಜಗತ್ತಿನ ಎಲ್ಲಾ ರಾಷ್ಟ್ರದ ಮೇಲೆ ಅದು ಪರಿಣಾಮ ಬೀರುತ್ತೆ. ಜಗತ್ತಿನ ಪ್ರತಿಯೊಬ್ಬನೂ ಕೂಡ ಅದರ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅಂತ ಇವತ್ತು ಇಡೀ ಜಗತ್ತಿಗೆ ಅರ್ಥ ಆಗಿದೆ. ಇಂತಹ ಸಂದರ್ಭದಲ್ಲಿ ಟ್ರಂಪ್ ಪಾಳೆಯದಿಂದ ಒಂದು ಸುದ್ದಿ ಬರ್ತಾ ಇದೆ, ಅವರು 3ನೇ ಅವಧಿಗೂ ಕೂಡ ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇದೆ ಅಂತ. ಟ್ರಂಪ್ ಸಹ ಇದನ್ನು ತಳ್ಳಿ ಹಾಕಿಲ್ಲ, ಇದಕ್ಕೆ ಪೂರಕವಾಗಿ ಮಾತನಾಡಿದ್ದಾರೆ. ಹೀಗಾಗಿ 2028ರಲ್ಲಿ ಅಮೆರಿಕದ ರಾಜಕೀಯ ಚಿತ್ರಣ ಕಂಪ್ಲೀಟ್ ಆಗಿ ಉಲ್ಟಾ ಪಲ್ಟಾ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಒಬಾಮಾ ಆಕ್ಟಿವ್ ಆಗಿರೋದಕ್ಕೂ ಟ್ರಂಪ್ ಅವರ ಈಗಿನ ಹೇಳಿಕೆಗಳಿಗೂ ಒಂದಕ್ಕೊಂದು ತಾಳೆ ಆಗ್ತಾ ಇದೆ. ಮಿತ್ರರೇ, ಈ ವಿಡಿಯೋದಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಈ ಬಗ್ಗೆ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಟ್ರಂಪ್ ಅವರ ಮೊದಲ ಅವಧಿಗೂ ಹಾಗೂ 2ನೇ ಅವಧಿಯಲ್ಲಿ ಅವರು ಅಧಿಕಾರ ನಡೆಸ್ತಾ ಇರುವಂತಹ ರೀತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಒಂದು ಆಕಾಶ ಆದರೆ ಇನ್ನೊಂದು ಭೂಮಿ. ಮೊದಲನೇ ಅವಧಿಯಲ್ಲಿ ಟ್ರಂಪ್ ಅಧಿಕಾರ ನಡೆಸುವಂತಹ ಸಂದರ್ಭದಲ್ಲಿ 80% ಒಳ್ಳೆ ನಿರ್ಧಾರಗಳನ್ನು ಕೈಗೊಳ್ತಾ ಇದ್ರು, ಇನ್ನೊಂದು 20% ಹುಚ್ಚು ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ, ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೂ ಸಹ ಅಮೆರಿಕದವರಿಗೆ ಆ 20% ಹುಚ್ಚು ಆಡಳಿತವನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇದೇ ಕಾರಣದಿಂದಲೇ 2020ರಲ್ಲಿ ನಡೆದಂತಹ ಅಮೆರಿಕ ಸಾರ್ವತ್ರಿಕ ಚುನಾವಣೆಯಲ್ಲಿ ಟ್ರಂಪ್ ಅವರಿಗೆ ಸೋಲಾಗುತ್ತೆ, ಬೈಡನ್ ಅಧಿಕಾರಕ್ಕೆ ಬರ್ತಾರೆ. ಆದರೆ ಬೈಡನ್ ಅವರ ನೀರಸ ಆಡಳಿತದಿಂದ ಬೇಸತ್ತಂತಹ ಜನ ಟ್ರಂಪ್ ಅವರ 20% ಹುಚ್ಚು ಆಡಳಿತ ಓಕೆ ಅಂತೇಳಿ ಮತ್ತೆ 2024ಕ್ಕೆ ಟ್ರಂಪ್ ಅವರನ್ನೇ ಪುನರಾಯ್ಕೆ ಮಾಡ್ತಾರೆ. ಆದರೆ ಈ ಬಾರಿ ಟ್ರಂಪ್ ಅವರ ಆಡಳಿತ ಕಳೆದ ಬಾರಿ ಅಂತಿಲ್ಲ. ಕಳೆದ ಬಾರಿ 80% ಒಳ್ಳೇದು ಮಾಡಿ 20% ಕೆಡುಕು ಮಾಡ್ತಾ ಇದ್ರು. ಈ ಬಾರಿ 99% ಕೆಡುಕನ್ನು ಮಾಡಿ 1% ಕೂಡ ಅಮೆರಿಕಾಗೆ ಒಳ್ಳೆಯದನ್ನು ಮಾಡ್ತಾ ಇಲ್ಲ. ಮೊದಲನೇದಾಗಿ ಟ್ರಂಪ್ ಅವರಿಗೆ ಅಧಿಕಾರ ನೆತ್ತಿಗೆ ಇರದಂತೆ ಕಂಡು ಬರ್ತಾ ಇದೆ. ಎರಡನೇದಾಗಿ ಅವರು ಟೋಟಲಿ ಸರ್ವಾಧಿಕಾರಿಯಂತೆಯೇ ವರ್ತಿಸ್ತಾ ಇದ್ದಾರೆ. ಇದಕ್ಕೆ ಕಾರಣಗಳು ಅನೇಕ ಇದೆ. ಮೊದಲನೇದಾಗಿ ಟ್ರಂಪ್ ಅವರಿಗೆ 2024ರ ಚುನಾವಣೆಯಲ್ಲಿ ವಿಪರೀತವಾದಂತಹ ಬಹುಮತ ಬಂದಿದೆ, ಊಹಿಸೋದಕ್ಕೂ ಸಾಧ್ಯ ಇಲ್ಲ ಅಂತಹ ಬಹುಮತದಲ್ಲಿ ಟ್ರಂಪ್ ಗೆದ್ದಿದ್ದಾರೆ. ಎರಡನೇದಾಗಿ ಟ್ರಂಪ್ ಅವರ ಟೀಮ್ ಕೂಡ ಹಾಗೆ ಇದೆ, ಎಲ್ಲ ಹೊಗಳು ಬಟರೆ. ಟ್ರಂಪ್ ಕೈಗೊಂಡಂತಹ ನಿರ್ಧಾರವನ್ನು ಪ್ರಶ್ನಿಸೋದಕ್ಕೆ ಅವರ ಟೀಮ್ನಲ್ಲಿ ಯಾರೂ ಇಲ್ಲ. ಈ ಕಾರಣದಿಂದಾಗಿ ಟ್ರಂಪ್ ನಡೆದಿದ್ದೇ ಹಾದಿ ಎಂಬಂತಹ ಪರಿಸ್ಥಿತಿ ಅಮೆರಿಕದಲ್ಲಿ ನಿರ್ಮಾಣ ಆಗಿದೆ. ಈ ಟ್ರಂಪ್ ಜೊತೆಗಿದಾರಲ್ಲ, ಅವರೆಲ್ಲರೂ ಏನು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂತಂದ್ರೆ 2028ಕ್ಕೂ ಕೂಡ ನೀವೇ ಅಧಿಕಾರಕ್ಕೆ ಬರಬೇಕು, ನೀವು 3ನೇ ಬಾರಿಗೆ ಅಧಿಕಾರಕ್ಕೆ ಬರಲೇಬೇಕು, ಚುನಾವಣೆಯನ್ನು ಕಂಟೆಸ್ಟ್ ಮಾಡಲೇಬೇಕು ಅಂತೇಳಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಟ್ರಂಪ್ಗೂ ಕೂಡ ಇದು ಬಹಳ ಖುಷಿ ಕೊಡ್ತಾ ಇದೆ. ಅಮೆರಿಕದ ಜನ ನನ್ನನ್ನು ಮೆಚ್ಚಿಕೊಂಡಿದ್ದಾರೆ, ಇನ್ನೊಮ್ಮೆ ಚುನಾವಣೆಗೆ ನಿಂತಿದ್ದೆ ಆದರೆ ಗೆಲ್ಲಿಸ್ತಾರೆ ಎಂಬಂತಹ ಭಾವನೆ ಟ್ರಂಪ್ಗೂ ಕೂಡ ಬಂದಂತೆ ಕಾಣ್ತಾ ಇದೆ. ಅವರೆಲ್ಲಾ ಬಾಡಿ ಲ್ಯಾಂಗ್ವೇಜ್ ಹಾಗೆ ಇದೆ. ಸದ್ಯ ಟ್ರಂಪ್ ಅವರ 2ನೇ ಅವಧಿಯ ಸರ್ಕಾರಕ್ಕೆ 1 ವರ್ಷ ಪೂರೈಕೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಈ ಚರ್ಚೆ ಜೋರಾಗ್ತಾ ಇದೆ. ಟ್ರಂಪ್ 2028ಕ್ಕೂ ಕೂಡ ಕಂಟೆಸ್ಟ್ ಮಾಡ್ತಾರೆ, 3ನೇ ಅವಧಿಗೂ ಕೂಡ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗ್ತಾರೆ. ಈ ವಿಚಾರ ಅಮೆರಿಕದ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಕೇವಲ ಸೋಷಿಯಲ್ ಮೀಡಿಯಾ ಮಾತ್ರ ಅಲ್ಲ, ಮೈನ್ ಸ್ಟ್ರೀಮ್ ಮೀಡಿಯಾಗಳಲ್ಲೂ ಕೂಡ ಚರ್ಚೆ ಆಗೋದಕ್ಕೆ ಶುರುವಾಗಿದೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಟ್ರಂಪ್ ಇತ್ತೀಚೆಗೆ ಏಷ್ಯಾ ಪ್ರವಾಸವನ್ನು ಕೈಗೊಂಡಿದ್ರಲ್ಲ, ಆ ಸಂದರ್ಭದಲ್ಲಿ ಏರ್ಫೋರ್ಸ್ 1ನಲ್ಲಿ ಅವರು ಪತ್ರಕರ್ತರ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಪತ್ರಕರ್ತರು ಈ ಪ್ರಶ್ನೆ ಕೇಳ್ತಾರೆ. ಆಗ್ಲೂ ಕೂಡ ಟ್ರಂಪ್ ಇದನ್ನು ತಳ್ಳಿ ಹಾಕೋದಿಲ್ಲ, ನಾನು ಇನ್ನೊಮ್ಮೆ ಅಧ್ಯಕ್ಷನಾಗೋದಿಲ್ಲ, ಬೇರೆಯವ್ರಿಗೆ ಬಿಟ್ಟುಕೊಡ್ತೀನಿ, ನನಗೆ ಏಜ್ ಆಯಿತು, ಹೀಗೆಲ್ಲ ಟ್ರಂಪ್ ಹೇಳೋದೇ ಇಲ್ಲ. ಸದ್ಯ CBS ನ್ಯೂಸ್ಗೂ ಕೂಡ ಟ್ರಂಪ್ ಒಂದು ಇಂಟರ್ವ್ಯೂ ಅನ್ನು ಕೊಟ್ಟಿದ್ದಾರೆ. ಅಲ್ಲೂ ಕೂಡ ಪತ್ರಕರ್ತೆ ಇದೇ ಪ್ರಶ್ನೆಯನ್ನು ಕೇಳಿದ್ದಾರೆ, ಈ ರೀತಿಯ ಮಾತುಗಳು ಕೇಳಿಬರ್ತಾ ಇದೆಯಲ್ಲ, ನಿಮ್ಮ ನಿರ್ಧಾರ ಏನು ಅಂತ. ಟ್ರಂಪ್ ಅದಕ್ಕೇನು ಉತ್ತರ ಕೊಟ್ಟಿದ್ದಾರೆ ಗೊತ್ತಾ? ಹೌದು, ಆ ರೀತಿಯಾಗಿ ಚರ್ಚೆ ನಡೀತಾ ಇದೆ, ಬಹುತೇಕರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ, ಆದರೆ ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇದು ತುಂಬಾ ಅರ್ಲಿ ಆಗುತ್ತೆ. ಅದೂ ಅಲ್ಲದೆ ರಿಪಬ್ಲಿಕನ್ ಪಕ್ಷದಲ್ಲಿ ಬೇರೆ ಬೇರೆ ಒಳ್ಳೆಯ ಅಭ್ಯರ್ಥಿಗಳಿದ್ದಾರೆ, JD ವ್ಯಾನ್ಸ್ ಇದ್ದಾರೆ, ಮಾರ್ಕೋ ರೂಬಿಯೋ ಇದ್ದಾರೆ, ಹೀಗೆಲ್ಲ ಟ್ರಂಪ್ 1-2 ಹೆಸರುಗಳನ್ನು ಹೇಳಿದ್ದಾರೆ. ಆದರೆ ನಾನು ಕಂಟೆಸ್ಟ್ ಮಾಡೋದಿಲ್ಲ, 2028ಕ್ಕೆ ಪುನಃ ಅಧಿಕಾರಕ್ಕೆ ಬರುವಂತಹ ಯಾವುದೇ ಇಂಗಿತ ನನಗಿಲ್ಲ ಅಂತ ಟ್ರಂಪ್ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಅಡ್ಡಗೋಡೆ ಮೇಲೆ ದೀಪ ಇಡೋದಕ್ಕೆ ಶುರು ಮಾಡಿದ್ದಾರೆ. ಆದರೆ ಮಿತ್ರರೇ, ಟ್ರಂಪ್ ಅಮೆರಿಕದಲ್ಲಿ 2028ರಲ್ಲೂ ಕೂಡ ಪುನಃ ಆಯ್ಕೆ ಆಗಬೇಕು ಅಂತಂದ್ರೆ ಕೇವಲ ಚುನಾವಣೆಯನ್ನು ಎದುರಿಸೋದು ಮಾತ್ರ ಚಾಲೆಂಜ್ ಅಲ್ಲ, ಅದರ ಜೊತೆಗೆ ಅಮೆರಿಕದ ಸಂವಿಧಾನಕ್ಕೆ ತಿದ್ದುಪಡಿ ಮಾಡುವಂತಹ ಚಾಲೆಂಜ್ ಕೂಡ ಇದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಅಮೆರಿಕದ ಸಂವಿಧಾನದಲ್ಲಿ ಒಂದು ಸ್ಪಷ್ಟವಾದಂತಹ ನಿಯಮ ಇದೆ. ಯಾವುದೇ ವ್ಯಕ್ತಿ ಆಗಿದ್ರೂ ಕೂಡ ಅಮೆರಿಕದಲ್ಲಿ ಆತ 2 ಬಾರಿ ಮಾತ್ರ ಅಧ್ಯಕ್ಷನಾಗೋದಕ್ಕೆ ಸಾಧ್ಯ. ಆತ ಎಷ್ಟೇ ಪ್ರಭಾವಿಯಾಗಿದ್ರೂ ಕೂಡ, ಎಷ್ಟೇ ಜನಪ್ರಿಯತೆ ಇದ್ರೂ ಕೂಡ ಆತ 3ನೇ ಬಾರಿಗೆ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಹೀಗಂತ ಅಮೆರಿಕದ ಸಂವಿಧಾನ ಹೇಳುತ್ತೆ.
ಅಮೆರಿಕದ ಮೊದಲ ಅಧ್ಯಕ್ಷ ಜಾರ್ಜ್ ವಾಷಿಂಗ್ಟನ್ ಅನೌಪಚಾರಿಕವಾಗಿ ಈ ನಿಯಮವನ್ನ ಜಾರಿಗೆ ತಂದಿದ್ರು. ಅವರು ಮೊದಲಿಗೆ ಅಧಿಕಾರಕ್ಕೆ ಬರ್ತಾರೆ, 2 ಬಾರಿಯೂ ಕೂಡ ಅವರು ಚುನಾವಣೆಯಲ್ಲಿ ಗೆದ್ದು ಬರ್ತಾರೆ. ಆನಂತರ ಅವರೇ ವೈಯಕ್ತಿಕವಾಗಿ ಅಧಿಕಾರವನ್ನ ತ್ಯಾಗ ಮಾಡ್ತಾರೆ, 3ನೇ ಬಾರಿ ಕಂಟೆಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಜಾರ್ಜ್ ವಾಷಿಂಗ್ಟನ್ ನಂತಹ ಒಬ್ಬ ದೊಡ್ಡ ವ್ಯಕ್ತಿ ಈ ನಿಯಮವನ್ನು ಅನುಸರಿಸಿದ ಕಾರಣದಿಂದಾಗಿ ಮುಂದೆ ಬಂದಂತಹ ಅಮೆರಿಕದ ಎಲ್ಲಾ ಅಧ್ಯಕ್ಷರು ಕೂಡ ಇದೇ ನಿಯಮವನ್ನ ಪಾಲಿಸ್ತಾ ಇದ್ರು. ಅಮೆರಿಕದ ಯಾವುದೇ ರಾಜಕೀಯ ಪಕ್ಷ ಆಗಿದ್ರೂ ಕೂಡ ಇದನ್ನ ಉಲ್ಲಂಘನೆ ಮಾಡೋದಕ್ಕೆ ಹೋಗಿರಲಿಲ್ಲ. ಆದರೆ 1933ರಲ್ಲಿ ಅಮೆರಿಕದಲ್ಲಿ ಅಧಿಕಾರಕ್ಕೆ ಬಂದಂತಹ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಈ ನಿಯಮವನ್ನ ಮುರಿತಾರೆ. ರೂಸ್ವೆಲ್ಟ್ ನಿರಂತರವಾಗಿ 4 ಚುನಾವಣೆಯನ್ನ ಕಂಟೆಸ್ಟ್ ಮಾಡ್ತಾರೆ. 1933ರಿಂದ 1945ರವರೆಗೆ ನಿರಂತರವಾಗಿ ಅಧಿಕಾರದಲ್ಲಿರ್ತಾರೆ. ರೂಸ್ವೆಲ್ಟ್ ಅಧಿಕಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ಭಾರಿ ದೊಡ್ಡ ಆರ್ಥಿಕ ಹಿಂಜರಿತವನ್ನ ಅಮೆರಿಕ ಎದುರಿಸಿತ್ತು. ಅನಂತರದಲ್ಲಿ 2ನೇ ಮಹಾಯುದ್ಧ ಆರಂಭವಾಯಿತು. ಈ ಎಲ್ಲ ಕಾರಣಗಳಿಂದಾಗಿ ರೂಸ್ವೆಲ್ಟ್ ನಿರಂತರವಾಗಿ ಅಮೆರಿಕದಲ್ಲಿ ಅಧಿಕಾರವನ್ನು ಅನುಭವಿಸ್ತಾರೆ. ಆದರೆ ಅಮೆರಿಕದಲ್ಲಿ ಇದಕ್ಕೆ ವಿರೋಧ ಜಾಸ್ತಿ ಆಗುತ್ತೆ. ಒಂದು ವೇಳೆ ರೂಸ್ವೆಲ್ಟ್ ತರನೇ ಎಲ್ಲರೂ ನಡೆದುಕೊಂಡಿದ್ದೇ ಆದರೆ ಅಮೆರಿಕ ಇಂದಲ್ಲ ನಾಳೆ ಸರ್ವಾಧಿಕಾರಿಗಳ ಕೈಗೆ ಹೋಗಬಹುದು, ರಾಜಪ್ರಭುತ್ವದ ರೀತಿಯ ಅಧಿಕಾರ ಬಂದು ಬಿಡಬಹುದು. ಹೀಗಾಗಿ ಇದಕ್ಕೆ ಬ್ರೇಕ್ ಹಾಕಬೇಕು ಅಂತೇಳಿ ಈ ಹಿಂದೆ ಜಾರ್ಜ್ ವಾಷಿಂಗ್ಟನ್ ತಂದಂತಹ ಅಲಿಖಿತ ನಿಯಮ ಏನಿತ್ತು ಅದನ್ನೇ ಕಾನೂನಾಗಿ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಮುಂದಾಗ್ತಾರೆ. ಹೀಗಾಗಿ 1947ರಲ್ಲಿ ಅಮೆರಿಕದ ಸಂವಿಧಾನಕ್ಕೆ 22ನೇ ತಿದ್ದುಪಡಿಯನ್ನ ತಂದು ಒಬ್ಬ ವ್ಯಕ್ತಿ 2 ಬಾರಿ ಮಾತ್ರ ಅಧ್ಯಕ್ಷರಾಗೋದಕ್ಕೆ ಸಾಧ್ಯ. ಈ ನಿಯಮವನ್ನ ಸಂವಿಧಾನದಲ್ಲೇ ಜಾರಿಗೆ ತರಲಾಗುತ್ತೆ. ಹೀಗಾಗಿ ಮಿತ್ರರೇ, ಅಮೆರಿಕದಲ್ಲಿ ಒಬ್ಬ ವ್ಯಕ್ತಿ ಎಷ್ಟೇ ಪ್ರಭಾವಿಯಾಗಿದ್ರೂ ಕೂಡ ಆತ 2 ಬಾರಿ ಅಧ್ಯಕ್ಷನಾಗಬಹುದು. ಒಂದೇ ಒಂದು ವಿನಾಯಿತಿ ಏನು ಕೊಡಲಾಗಿದೆ ಅಂತಂದ್ರೆ, ಒಂದು ವೇಳೆ ಯಾರಾದ್ರೂ ಅಧ್ಯಕ್ಷರು ತೀರ್ಕೊಂಡಂತಹ ಸಂದರ್ಭದಲ್ಲಿ ಉಪಾಧ್ಯಕ್ಷ ಅಧ್ಯಕ್ಷನಾಗಿ ಬಡ್ತಿ ಹೊಂದಿರ್ತಾನಲ್ಲ, ಆತನ ಕಾರ್ಯಾವಧಿ ಕೇವಲ 2 ವರ್ಷ ಇತ್ತು ಅಂತ ಅಂದುಕೊಳ್ಳಿ. ಆತ ಮುಂದೆ 2 ಬಾರಿ ಅಧ್ಯಕ್ಷನಾಗಿ ಆಯ್ಕೆ ಆಗೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಹೀಗಾಗಿ ಅಮೆರಿಕದ ಸಂವಿಧಾನದ ಪ್ರಕಾರ ಒಬ್ಬ ವ್ಯಕ್ತಿ 10 ವರ್ಷಕ್ಕಿಂತ ಹೆಚ್ಚು ಅಧಿಕಾರ ನಡೆಸೋದಕ್ಕೆ ಸಾಧ್ಯವೇ ಇಲ್ಲ. ಉಪಾಧ್ಯಕ್ಷನಾಗಿ ಮಧ್ಯದಲ್ಲಿ ಅಧಿಕಾರ ನಡೆಸಿದ್ರೆ ಮಾತ್ರ 10 ವರ್ಷ ನಡೆಸೋದಕ್ಕಾಗೋದು. ಇಲ್ಲದೆ ಹೋದ್ರೆ 8 ವರ್ಷ ಮಾತ್ರ ಅಧಿಕಾರವನ್ನು ನಡೆಸೋದಕ್ಕೆ ಸಾಧ್ಯ ಆಗತ್ತೆ. ನಿಮಗೆಲ್ಲ ಗೊತ್ತೇ ಇದೆ, ಟ್ರಂಪ್ ಈಗಾಗಲೇ ಆಯ್ಕೆ ಆಗಿರುವಂತಹದ್ದು 2ನೇ ಬಾರಿಗೆ. ಅವರು ಈ ಹಿಂದೆ 16ರಿಂದ 20ರವರೆಗೆ ಒಮ್ಮೆ ಅಧ್ಯಕ್ಷರಾಗಿದ್ರು. ನಂತರ 24ಕ್ಕೆ ಪುನರಾಯ್ಕೆ ಆಗಿದ್ದಾರೆ. 28ಕ್ಕೆ ಅವರ ಟರ್ಮ್ ಮುಗಿದು ಹೋಗುತ್ತೆ. ಹೀಗಾಗಿ 28ರ ಚುನಾವಣೆಯನ್ನ ಟ್ರಂಪ್ ಎದುರಿಸೋದಕ್ಕೆ ಅಮೆರಿಕದ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಆದರೆ ಈ ಬಾರಿ ಚುನಾವಣೆಯಲ್ಲಿ ಟ್ರಂಪ್ಗೆ ವಿಪರೀತವಾದಂತಹ ಜನಬೆಂಬಲ ವ್ಯಕ್ತವಾಗಿ ಅವರಿಗೆ ಭಾರಿ ಬಹುಮತ ಬಂದ ಕಾರಣದಿಂದಾಗಿ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಟ್ರಂಪ್ ಬೆಂಬಲಿಗರು ಏನು ಬಯಸ್ತಾ ಇದ್ದಾರೆ ಅಂತಂದ್ರೆ, ಅಮೆರಿಕದಲ್ಲಿ ಇದ್ದಂತಹ 22ನೇ ಸಂವಿಧಾನದ ತಿದ್ದುಪಡಿಯನ್ನ ರದ್ದುಪಡಿಸಿ ಟ್ರಂಪ್ ಹೊಸ ನಿಯಮವನ್ನ ತರಬಹುದು. ಈ ರೀತಿಯಾದಂತಹ ತಿದ್ದುಪಡಿಯನ್ನ ಮಾಡಿ 2028ಕ್ಕೆ ಪುನಃ ಚುನಾವಣೆಗೆ ಕಂಟೆಸ್ಟ್ ಮಾಡಬಹುದು ಅಂತ ಕೆಲವರ ಅಭಿಪ್ರಾಯ ಆಗಿದೆ, ಕೆಲವರ ಒತ್ತಾಯ ಕೂಡ ಆಗಿದೆ. ಆದರೆ ಮಿತ್ರರೇ, ಇದು ಅಷ್ಟು ಸುಲಭದ ಕೆಲಸ ಅಲ್ಲ. ಟ್ರಂಪ್ಗೂ ಕೂಡ ಬಹಳಷ್ಟು ದೊಡ್ಡ ಚಾಲೆಂಜ್ಗಳಿದ್ದಾವೆ. ಈಗಾಗಲೇ ಟ್ರಂಪ್ ಸರ್ವಾಧಿಕಾರಿಯಂತೆ ವರ್ತಿಸ್ತಾ ಇದ್ದಾರೆ ಅಂತ ಅಮೆರಿಕದಲ್ಲಿ ಪ್ರತಿಭಟನೆಗಳಾಗ್ತಾ ಇದ್ದಾವೆ. ಇತ್ತೀಚೆಗೆ ಟ್ರಂಪ್ AI ವಿಡಿಯೋಗಳನ್ನು ಶೇರ್ ಮಾಡಿದ ಕಾರಣದಿಂದಾಗಿ ಅಮೆರಿಕದ ಜನ ಲಕ್ಷ ಸಂಖ್ಯೆಯಲ್ಲಿ ಬೀದಿಗಿಳಿದಿದ್ರು. ಅಮೆರಿಕದಲ್ಲಿ ಯಾರೂ ಕೂಡ ರಾಜರಿಲ್ಲ, ರಾಜರಾಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಜನ ಪ್ರತಿಭಟಿಸಿದ್ರು. ಇಂತಹ ಸಂದರ್ಭದಲ್ಲಿ ಅಮೆರಿಕದ ಸಂವಿಧಾನಕ್ಕೆ ತಿದ್ದುಪಡಿ ತರೋದಿದೆಯಲ್ಲ, ಅಷ್ಟು ಈಸಿ ಕೆಲಸ ಅಲ್ಲ. ಭಾರಿ ವಿರೋಧ ವ್ಯಕ್ತವಾಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿದೆ. ಇದರ ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಕೇಳಿದ್ರೆ, ಅಮೆರಿಕದ ಎಲ್ಲರೂ ಕೂಡ ಇದರ ವಿರುದ್ಧವಾಗಿದ್ದಾರೆ ಅಂತೇನಿಲ್ಲ, ಇದರ ಪರವಾಗಿ ಮಾತನಾಡುವವರು ಕೂಡ ಇದ್ದಾರೆ. ಈ ಪರ ಮತ್ತು ವಿರೋಧಿಗಳ ವಾದ ಏನು ಕೇಳಿದ್ರೆ, ಅಮೆರಿಕದಲ್ಲಿ ಒಬ್ಬ ವ್ಯಕ್ತಿ 2 ಬಾರಿಗೆ ಮಾತ್ರ ಅಧಿಕಾರಕ್ಕೆ ಬರಬೇಕು ಅಂತ ವಾದ ಮಾಡ್ತಾ ಇದಾರಲ್ಲ, ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ಒಂದು ವೇಳೆ ಈ ನಿಯಮ ಇಲ್ಲದೆ ಹೋದ್ರೆ ಅಮೆರಿಕದಲ್ಲಿ ಸರ್ವಾಧಿಕಾರಿಗಳ ಉದಯ ಆಗಿಬಿಡಬಹುದು. ಅಮೆರಿಕ ಇವತ್ತು ವಿಶ್ವದ ಓಲ್ಡ್ ಡೆಮಾಕ್ರಸಿ ಅಂತ ಕರೆಸಿಕೊಳ್ಳುತ್ತೆ. ಒಂದು ವೇಳೆ ಈ ನಿಯಮ ಇಲ್ಲದೆ ಹೋದ್ರೆ ಮುಂದೆ ಯಾವತ್ತಾದ್ರೂ ಒಬ್ಬ ವ್ಯಕ್ತಿ ಸರ್ವಾಧಿಕಾರಿ ಆಗಿಬಿಡಬಹುದು, ಅನೇಕ ಬಾರಿಗೆ ಅಧಿಕಾರಕ್ಕೆ ಬಂದ್ಬಿಡಬಹುದು. ಅಂತಹ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವಕ್ಕೆ ತೊಂದರೆ ಉಂಟಾಗುತ್ತೆ. ಒಬ್ಬನೇ ವ್ಯಕ್ತಿಗೆ ಪದೇ ಪದೇ ಅಧಿಕಾರ ಸಿಗುವಂತಹದ್ದು ಅಮೆರಿಕಾಗೆ ಒಳ್ಳೆಯದಲ್ಲ, ಹೀಗಂತ ಅವರು ವಾದ ಮಾಡ್ತಾರೆ. ಇನ್ನು ಒಬ್ಬ ವ್ಯಕ್ತಿಗೆ ಹಲವು ಅವಕಾಶ ಸಿಗಬೇಕು, 3ನೇ ಬಾರಿಗೂ ಕೂಡ ಒಬ್ಬ ವ್ಯಕ್ತಿಗೆ ಅಧಿಕಾರಕ್ಕೆ ಬರೋದಕ್ಕೆ ಅವಕಾಶ ಇರಬೇಕು ಅಂತ ವಾದ ಮಾಡ್ತಾ ಇದಾರಲ್ಲ, ಅವರು ಅದಕ್ಕೇನು ಹೇಳ್ತಾರೆ ಕೇಳಿದ್ರೆ, ಸದ್ಯ ಅಮೆರಿಕದಲ್ಲಿ ಅಧ್ಯಕ್ಷರ ಅಧಿಕಾರಾವಧಿ ಕೇವಲ 4 ವರ್ಷ ಇದೆ. ಹೀಗಾಗಿ ಅಮೆರಿಕದ ಯಾವುದೇ ಪಾಲಿಸಿಯಲ್ಲೂ ಕೂಡ ಕಂಟಿನ್ಯೂಟಿ ಇಲ್ಲ. 2016ರ ಬಳಿಕದ ಚುನಾವಣೆಯನ್ನು ಗಮನಿಸಿ, ಒಬ್ಬ ವ್ಯಕ್ತಿ 2ನೇ ಬಾರಿಗೆ ಅಧಿಕಾರಕ್ಕೆ ಬಂದಿಲ್ಲ. ಟ್ರಂಪ್ ಗೆದ್ರು, ಅನಂತರ ಬೈಡನ್ ಗೆದ್ರು, ಈಗ ಮತ್ತೆ ಟ್ರಂಪ್ ಗೆದ್ದಿದ್ದಾರೆ. ಹೀಗೆ 4 ವರ್ಷಕ್ಕೆ ಅಧಿಕಾರ ಬದಲಾಗುವಂತಹದ್ದಿದೆಯಲ್ಲ, ಅಮೆರಿಕದ ಭವಿಷ್ಯಕ್ಕೆ ಒಳ್ಳೆಯದಲ್ಲ. ಒಬ್ಬ ಅಧ್ಯಕ್ಷ ಅಧಿಕಾರಕ್ಕೆ ಬಂದ ತಕ್ಷಣ ಆತನ 6 ತಿಂಗಳ ಅವಧಿ ಹನಿಮೂನ್ ಪೀರಿಯಡ್ ಅಂತ ಹೋಗ್ಬಿಡುತ್ತೆ. ಆನಂತರ ಆತ ಅಧಿಕಾರಕ್ಕೆ ಸೆಟ್ ಆಗ್ತಾನೆ. ಹಾಗೆ 3 ವರ್ಷ ಕಳೀತಿದ್ದ ಹಾಗೆ ಚುನಾವಣಾ ವರ್ಷ ಬಂದುಬಿಡುತ್ತೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಅಮೆರಿಕದಲ್ಲಿ ಚುನಾವಣಾ ವರ್ಷ ಅಂತಂದ್ರೆ ಬರೋಬ್ಬರಿ 10 ತಿಂಗಳ ಕಾಲ ಚುನಾವಣೆ ನಡೆಯುತ್ತೆ. ಆ ವರ್ಷ ಪೂರ್ತಿ ಆತ ಚುನಾವಣೆಯಲ್ಲೇ ಕಳೆದು ಬಿಡ್ತಾನೆ. ಈ ನಿಯಮ ಇವತ್ತು ಅಮೆರಿಕಗೆ ಸೂಟ್ ಆಗ್ತಿಲ್ಲ, ಇದರಲ್ಲಿ ಬದಲಾವಣೆಯನ್ನು ತರಬೇಕು. 3ನೇ ಬಾರಿಗೆ 4ನೇ ಬಾರಿಗೆ ಕೂಡ ಒಬ್ಬ ವ್ಯಕ್ತಿಗೆ ಅಧಿಕಾರಕ್ಕೆ ಬರೋದಕ್ಕೆ ಅವಕಾಶ ಇರಬೇಕು ಅಂತ ಕೆಲವರು ವಾದ ಮಂಡಿಸ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನೊಂದು ವಾದ ಏನು ಕೇಳಿದ್ರೆ, ಕೆಲ ವ್ಯಕ್ತಿಗಳು ಅಧ್ಯಕ್ಷ ಗಾದಿಗೆ ತೀರಾ ಅರ್ಹತೆಯನ್ನು ಪಡೆದುಕೊಂಡಿರ್ತಾರೆ, ಜನಮನ್ನಣೆ ಜಾಸ್ತಿ ಇರುತ್ತೆ. ಅಂತಹ ವ್ಯಕ್ತಿಗಳನ್ನು ಬದಿಗಿಡುವಂತಹದ್ದು ಅಮೆರಿಕಾಗೆ ನಷ್ಟ ತರುತ್ತೆ.
ಹೀಗೆ ಅಮೆರಿಕದಲ್ಲಿ ಈ 2 ಬಾರಿಯ ಅಧ್ಯಕ್ಷಗಾದಿಯ ನಿಯಮ ಏನಿದೆ ಇದರಲ್ಲಿ ಬದಲಾವಣೆ ಆಗಬೇಕು ಅಂತ ವಾದ ಮಾಡುವವರು ಕೂಡ ಇದ್ದಾರೆ, ಬದಲಾವಣೆ ಆಗಬಾರದು ಅಂತ ವಾದ ಮಾಡುವಂಥವರು ಕೂಡ ಇದ್ದಾರೆ. ಟ್ರಂಪ್ ಈಗ ಈ ನಿಯಮವನ್ನು ತಂದಿದ್ದೇ ಆದರೆ 2028ರ ಚುನಾವಣೆಯನ್ನು ಗೆದ್ದು 3ನೇ ಬಾರಿಗೆ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಇದೆಯಾ? ಈ ಪ್ರಶ್ನೆ ಕೇಳಿದ್ದೇ ಆದರೆ ಸ್ವಲ್ಪ ಟಫ್ ಇದೆ. ಅದಕ್ಕೆ ಕಾರಣ ಏನು ಕೇಳಿದ್ರೆ, ಟ್ರಂಪ್ ಈಗ 3ನೇ ಬಾರಿಗೆ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಬಹುದು ಅಂತ ಆದರೆ ಒಬಾಮಾ ಕೂಡ ಕಂಟೆಸ್ಟ್ ಮಾಡಬಹುದಲ್ವಾ? ಡೆಮಾಕ್ರೆಟಿಕ್ ಪಕ್ಷದಿಂದ ಒಬಾಮಾ ಅಭ್ಯರ್ಥಿಯಾಗೇ ಆಗ್ತಾರೆ. ಒಬಾಮಾ ಅಮೆರಿಕ ಕಂಡಂತಹ ಅತ್ಯಂತ ಜನಪ್ರಿಯ ಅಧ್ಯಕ್ಷ. ಅದೂ ಅಲ್ಲದೆ ಒಬಾಮಾಗೆ ಇನ್ನೂ ಕೂಡ 64 ವರ್ಷ ಅಷ್ಟೇ. ಅದೇ ಟ್ರಂಪ್ಗೆ ಎಷ್ಟು ವರ್ಷ ಆಗಿದೆ? ಈಗಲೇ ಅವರಿಗೆ 79. 2028ಕ್ಕೆ ಪುನಃ ಚುನಾವಣೆಯನ್ನು ಎದುರಿಸಬೇಕು ಅಂತಂದ್ರೆ ಆಗ ಅವರ ಏಜ್ 82 ಆಗಿರುತ್ತೆ. ಟ್ರಂಪ್ 3ನೇ ಅವಧಿಯನ್ನು ಮುಕ್ತಾಯ ಮಾಡುವ ವೇಳೆಗೆ 86 ಆಗಿ ಹೋಗುತ್ತೆ. ಅಮೆರಿಕದ್ದು ತೀರಾ ಎಜುಕೇಟೆಡ್ ಸೊಸೈಟಿ, ಅವರು ಇದನ್ನೆಲ್ಲ ಕನ್ಸಿಡರ್ ಮಾಡಿಯೇ ಮಾಡ್ತಾರೆ. ಅದೂ ಅಲ್ಲದೆ ಮಿತ್ರರೇ, ಟ್ರಂಪ್ ಅವರ ಈಗಿನ ಆಡಳಿತ ಅಮೆರಿಕನ್ಸಿಗೆ ಸಿಕ್ಕಾಪಟ್ಟೆ ಬೇಸರವನ್ನು ತರಿಸಿದೆ. ರಿಪಬ್ಲಿಕನ್ ಪಕ್ಷದವರೇ ವಿರೋಧ ವ್ಯಕ್ತ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಟ್ರಂಪ್ ಒಬಾಮಾ ವಿರುದ್ಧ ನಿಂತು ಗೆಲ್ಲುವಂತಹದ್ದಿದೆಯಲ್ಲ, ಅಷ್ಟು ಈಸಿಯ ಕೆಲಸವಂತೂ ಅಲ್ಲ. ಒಬಾಮಾ ಕಂಟೆಸ್ಟ್ ಮಾಡಿಯೇ ಮಾಡ್ತಾರೆ ಅಂತ ಸುಳಿವು ಹೇಗೆ ಸಿಗ್ತಾ ಇದೆ ಕೇಳಿದ್ರೆ, ಈಗಾಗಲೇ ಒಬಾಮಾ ಆಕ್ಟಿವ್ ಆಗಿದ್ದಾರೆ. ಟ್ರಂಪ್ ಇಂತಹದೇನೋ ಕಿತಾಪತಿ ಮಾಡಬಹುದು ಅಂತ ಡೆಮಾಕ್ರೆಟಿಕ್ಗಳಿಗೆ ಅನುಮಾನ ಬಂದುಬಿಟ್ಟಿದೆ. ಹೀಗಾಗಿ ಒಬಾಮಾ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಟ್ರಂಪ್ ಅವರ ಎಲ್ಲಾ ಪಾಲಿಸಿಯನ್ನ ಓಪನ್ ಆಗಿ ಟೀಕಿಸೋದಕ್ಕೆ ಶುರು ಮಾಡಿದ್ದಾರೆ. ಇತ್ತೀಚೆಗೆ ಒಬಾಮಾ ಮಾಡಿದಂತಹ ಒಂದು ಭಾಷಣ ಅಮೆರಿಕದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಹೀಗಾಗಿ ಅಮೆರಿಕದ ರಾಜಕಾರಣದಲ್ಲಿ ಬಹಳ ದೊಡ್ಡ ತಿರುವುಗಳು ಬರಬಹುದು. ಒಂದು ಬಿರುಗಾಳಿ ಎದ್ರೂ ಕೂಡ ಆಶ್ಚರ್ಯ ಇಲ್ಲ ಅಂತ ಅಮೆರಿಕದ ಪೊಲಿಟಿಕಲ್ ಎಕ್ಸ್ಪರ್ಟ್ಗಳೇ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಈ ವಿಚಾರದಲ್ಲಿ ಭಾರತದ ದೃಷ್ಟಿಯಿಂದ ನೋಡೋದಾದ್ರೆ ನಮಗೆ ಟ್ರಂಪ್ ಅಂತೂ ಇನ್ನು ಬೇಡಪ್ಪ. ಇದು ಸಮಸ್ತ ಭಾರತೀಯರ ಬಯಕೆ ಆಗಿದೆ. ಯಾಕೆ ಅಂತಂದ್ರೆ ಟ್ರಂಪ್ ಬಗ್ಗೆ ಬಹಳ ನಿರೀಕ್ಷೆಗಳಿದ್ವು. ಟ್ರಂಪ್ ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ ಭಾರತವನ್ನ ಹೊಗಳ್ತಾ ಇದ್ರು, ಹಿಂದೂಗಳ ಬಗ್ಗೆ ಒಳ್ಳೊಳ್ಳೆ ಮಾತುಗಳನ್ನಾಡ್ತಾ ಇದ್ರು, ಅಮೆರಿಕದಲ್ಲಿರುವಂತಹ ಇಂಡಿಯನ್ ಕಮ್ಯುನಿಟಿಗೆ ಒಳ್ಳೇದು ಮಾಡುವಂತಹ ಭರವಸೆಯನ್ನು ಮೂಡಿಸಿದ್ರು. ಆದರೆ ಅಧಿಕಾರಕ್ಕೆ ಬಂದ ಮೇಲೆ ಕಂಪ್ಲೀಟ್ ಉಲ್ಟಾ ಆಗಿ ಹೋಗಿದೆ. ಟ್ರಂಪ್ಗೆ ಇವತ್ತು ಪಾಕಿಸ್ತಾನ ಫೇವರೇಟ್ ಆಗಿಬಿಟ್ಟಿದೆ. ಭಾರತದ ವಿರುದ್ಧವಾಗಿ ಟ್ರಂಪ್ ಎಲ್ಲಾ ನಿರ್ಧಾರ ಕೈಗೊಳ್ತಾ ಇದ್ದಾರೆ. ವಿಪರೀತವಾಗಿ ಟ್ಯಾರಿಫ್ ಹಾಕಿದ್ದಾರೆ. ಅಮೆರಿಕದಲ್ಲಿರುವಂತಹ ಇಂಡಿಯನ್ ಕಮ್ಯುನಿಟಿಗೆ ಇನ್ನಿಲ್ಲದಂತೆ ಕಾಡ್ತಾ ಇದ್ದಾರೆ. ಟ್ರಂಪ್ ಅವರ ಹುಚ್ಚು ನೀತಿಗಳು ಅಮೆರಿಕದಲ್ಲಿರುವಂತಹ ಇಂಡಿಯನ್ ಕಮ್ಯುನಿಟಿಯನ್ನು ಬಾಧಿಸ್ತಾ ಇದೆ. ಈ ರೀತಿ ಟ್ರಂಪ್ರಿಂದ ಕಷ್ಟಕ್ಕೊಳಗಾದಂಥವರ ಒಂದೇ ಒಂದು ಧೈರ್ಯ ಏನು ಕೇಳಿದ್ರೆ, ಟ್ರಂಪ್ ಅವರ ಅಧಿಕಾರಾವಧಿ 2028ಕ್ಕೆ ಮುಗಿಯುತ್ತೆ. ನಂತರ ರಿಪಬ್ಲಿಕನ್ ಪಕ್ಷವೇ ಅಧಿಕಾರಕ್ಕೆ ಬರಲಿ ಅಥವಾ ಡೆಮಾಕ್ರೆಟಿಕ್ ಪಕ್ಷವೇ ಅಧಿಕಾರಕ್ಕೆ ಬರಲಿ, ಈ ಪರಿಯ ಹುಚ್ಚರಂತೂ ಅಧಿಕಾರಕ್ಕೆ ಬರೋದಿಲ್ಲ. ಈ ಒಂದು ನಂಬಿಕೆಯಲ್ಲೇ ಬಹುತೇಕ ಭಾರತೀಯರಿರುವಂತಹದ್ದು. ಈ ಸಂದರ್ಭದಲ್ಲಿ ಟ್ರಂಪ್ ಪುನಃ ಆಯ್ಕೆ ಆಗ್ತಾರೆ ಅಂತಂದ್ರೆ ಮತ್ತೆ 4 ವರ್ಷಗಳ ಕಾಲ ಈ ಕಾಟವನ್ನು ಸಹಿಸಿಕೊಳ್ಬೇಕು ಅಂತಂದ್ರೆ ಬಹಳ ಕಷ್ಟ ಸಾಧ್ಯವೇ ಸರಿ. ಮಿತ್ರರೇ, ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ